ಬುರುಡೆಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಈಗ ಸಲ್ಲಿಕೆ ಆಗಿದೆ. ಇದು ಬಹಳ ಮಹತ್ವದ ಬೆಳವಣಿಗೆ. ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಸರ್ಕಾರ SITಯನ್ನು ರಚಿಸಿತ್ತು. ಈ ವರ್ಷದ ಜುಲೈ ತಿಂಗಳಲ್ಲಿ ಈಗ SIT ತನ್ನ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣದ ಚಾರ್ಜ್ ಶೀಟ್ ಬೆಳ್ತಂಗಡಿ ಕೋರ್ಟ್ಗೆ ಈಗ ಸಲ್ಲಿಕೆ ಆಗಿರುವಂಥದ್ದು. ಬೆಳ್ತಂಗಡಿಯ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಈಗ ಸಲ್ಲಿಕೆ ಮಾಡಿದೆ SIT. ಒಟ್ಟು 12 ಫೈಲ್ಗಳು, 7,000 ಪುಟಗಳ ಸುದೀರ್ಘ ಚಾರ್ಜ್ ಶೀಟ್ ಇದಾಗಿದೆ. 12 ಫೈಲ್ಗಳಲ್ಲಿ 7,000 ಪುಟಗಳನ್ನು ಹೊಂದಿರುವಂತಹ ಅತ್ಯಂತ ಸುದೀರ್ಘ ಚಾರ್ಜ್ ಶೀಟ್. ಯಾಕಂದರೆ ಭಾಳ ವಿಸ್ತೃತವಾದಂಥ ತನಿಖೆ ನಡೆದಿದೆ. ಸುಮಾರು ಕಡೆಗಳಲ್ಲಿ ಗುಂಡಿ ಅಗೆದು ನೋಡಿ ಅಲ್ಲಿ ಬುರುಡೆ ಇದೆಯಾ, ಅಲ್ಲಿ ಅಸ್ಥಿಪಂಜರ ಇದೆಯಾ ಅನ್ನುವಂಥದ್ದನ್ನೆಲ್ಲ ಹುಡುಕಾಟ ಕೂಡ ನಡೆಸಲಾಗಿತ್ತು. ಒಟ್ಟು 12 ಫೈಲ್ಗಳು, 7,000 ಪುಟಗಳ ಸುದೀರ್ಘ ಚಾರ್ಜ್ ಶೀಟ್ ಇದಾಗಿದೆ. SITಯ SP ಆಗಿರುವಂತಹ ಜಿತೇಂದ್ರ ಕುಮಾರ್ ದಯಾಮ ಅವರ ನೇತೃತ್ವದ ತಂಡ ಈ ಒಂದು ತನಿಖೆಯನ್ನು ನಡೆಸಿತ್ತು. ಅದರ ಪ್ರಕಾರವಾಗಿ ಈಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರುವಂಥದ್ದು. ಒಟ್ಟು 255 ಸಾಕ್ಷಿಗಳ ಹೇಳಿಕೆಯನ್ನು ಈ ವರದಿ ಒಳಗೊಂಡಿದೆ. ಈ ಚಾರ್ಜ್ ಶೀಟ್ 255 ಸಾಕ್ಷಿಗಳ ಹೇಳಿಕೆಯನ್ನು ಒಳಗೊಂಡಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಮತ್ತು ವಿಶೇಷವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FSL ವರದಿ ಕೂಡ ಚಾರ್ಜ್ ಶೀಟ್ನೊಂದಿಗೆ ಸಲ್ಲಿಕೆಯಾಗಿದೆ. ಎಲ್ಲೋ ಅಲ್ಲಿ ಒಂದು ಗುಂಡಿ ನಂಬರ್ 6 ಅದರಲ್ಲಿ ಕೆಲವು ಅರ್ಧ ತಲೆಬುರುಡೆ ಸಿಕ್ಕಿತ್ತು, ಮೂಳೆಗಳು ಸಿಕ್ಕಿದ್ವು ಅನ್ನೋಂಥದ್ದು ಒಂದು ಭಾಗ ಇತ್ತು. ಹಾಗೆಯೇ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿರ್ತಕ್ಕಂತಹ ಅಸ್ಥಿಪಂಜರಗಳಿರ್ಬೋದು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ FSLಗೆ ಅದನ್ನು ಅವಾಗಿನ ಕಳಿಸಿದ್ರಲ್ಲ, ಅದರ ಆಧಾರದ ಮೇಲೆ ಈಗ ತನಿಖೆ ವೇಳೆ ಸಿಕ್ಕ ಬುರುಡೆ, ಅಸ್ಥಿಪಂಜರ, ಮೊಬೈಲ್ ಇವೆಲ್ಲವನ್ನು ಕೂಡ FSLಗೆ ಕಳಿಸಲಾಗಿತ್ತು. ಅವುಗಳ ಆಧಾರದ ಮೇಲೆ ಈಗ ತನಿಖಾ ವರದಿಯನ್ನು ನೀಡಲಾಗಿದೆ. ದಾಖಲೆಗಳು, FSLಗೆ ಹೋಗಿ ಬಂದಂತಹ ವಸ್ತುಗಳು ಇವೆಲ್ಲವನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ವಿಶೇಷವಾಗಿ ವಿಡಿಯೋ ಹೇಳಿಕೆಯನ್ನು ಮಾಡಿದ ಹಾರ್ಡ್ ಡಿಸ್ಕ್ಗಳನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಇದರಲ್ಲಿ ಬುರುಡೆ ಚಿನ್ನಯ್ಯ ಬುರುಡೆ ತೆಗೆದುಕೊಂಡು ಬಂದಾಗ ಆತ ಕೊಟ್ಟಂತಹ ಸ್ಟೇಟ್ಮೆಂಟ್ ಇರ್ಬೋದು, ನಂತರ ಬದಲಾಗಿರುವಂತಹ ಸ್ಟೇಟ್ಮೆಂಟ್ ಇರ್ಬೋದು, ಆತನ ಮಾಸ್ಕ್ ಕಳಚಿ ಬಿದ್ದಂತಹ ವಿಚಾರಗಳಿರ್ಬೋದು, ಈ ಅಂಶಗಳಿಗೆ ಸಂಬಂಧಪಟ್ಟಂತಹ ಹೇಳಿಕೆಗಳು ಕೂಡ ದಾಖಲಾಗಿದ್ವು. ಬಹಳಷ್ಟು ವಿಡಿಯೋ ರೆಕಾರ್ಡಿಂಗ್ ಆಗಿತ್ತು. ಇದರ ಪ್ರಕರಣದಲ್ಲಿ ವಶಪಡಿಸಿಕೊಂಡ ಎಲ್ಲ ವಸ್ತುಗಳನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತಹ ಕೆಲಸವನ್ನು ಈಗ ಧರ್ಮಸ್ಥಳದ ಈ ಒಂದು ಅಸಹಜ ಸಾವುಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ರಚನೆ ಮಾಡಿದಂಥ SIT ಸಲ್ಲಿಕೆ ಮಾಡಿದೆ. ಬುರುಡೆ ಗ್ಯಾಂಗ್ಗೆ ಇದರಿಂದಾಗಿ ಸಂಕಷ್ಟ ಎದುರಾಗುತ್ತಾ ಅಂತ ಬರೋಬ್ಬರಿ 4 ತಿಂಗಳ ತನಿಖೆಯ ವರದಿ ಈಗ ಕೋರ್ಟ್ಗೆ ಸಲ್ಲಿಕೆ ಆಗಿರುವಂಥದ್ದು. ವಿಶೇಷವಾಗಿ ಅನಾಮಿಕ ವ್ಯಕ್ತಿಯ ಹೇಳಿಕೆ, 17ಕ್ಕೂ ಹೆಚ್ಚು ಜಾಗದಲ್ಲಿ ಶೋಧವನ್ನು ಮಾಡಿರುವಂಥದ್ದು, ಇವುಗಳನ್ನು ಇಲ್ಲಿ ಪ್ರಮುಖವಾಗಿ ಪರಿಗಣಿಸಲಾಗಿದೆ. ಮತ್ತು ಅದಕ್ಕೆ ಬೇಕಾಗಿ ಇಡೀ SIT ತಂಡ ಬಹಳಷ್ಟು ಕೆಲಸವನ್ನು ಕೂಡ ಮಾಡಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆಯೇ ಇಲ್ಲಿ ಸಹಜವಾಗಿಯೇ ಯಾರು ಇಲ್ಲಿ ಬುರುಡೆ ಗ್ಯಾಂಗಲ್ಲಿ ಸೇರ್ಕೊಂಡಿದ್ರು ಅವರಿಗೆ ಟೆನ್ಷನ್ ಕೂಡ ಶುರುವಾಗಿದೆ. ಮತ್ತು ಈ ಇಡೀ ಪ್ರಕರಣ ಯಾವ ಸ್ವರೂಪದಲ್ಲಿ ಹೋಗುತ್ತೆ ಅನ್ನೋದು ಕೂಡ ಮುಂದೆ ನೋಡಬೇಕಾಗಿದೆ. ಬಣ್ಣ ಬಣ್ಣದ ಕತೆ ಕಟ್ಟಿದ್ದಂಥವ್ರಿಗೂ ಕೂಡ ಈಗ ಇಲ್ಲಿ ನಡುಕ ಶುರು ಆಗತ್ತೆ. ಯಾವ ಅಂಶಗಳು ಇದರಲ್ಲಿ ಇದ್ದಾವೆ ಅನ್ನೋಂಥದ್ದು ಚಾರ್ಜ್ ಶೀಟ್ನ ಅಂಶಗಳು ಹೊರಗೆ ಬಂದಾಗ ಗೊತ್ತಾಗುತ್ತೆ. ಆದರೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಈಗ ಬುರುಡೆಗೆ ಸಂಬಂಧಪಟ್ಟಂಥ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಮುಂದೆ ನಡೆಯುವಂಥದ್ದು ಯಾವ ಸ್ವರೂಪದ ವಿಚಾರಣಾ ಪ್ರಕ್ರಿಯೆ ಅನ್ನೋದನ್ನು ನೋಡಬೇಕು. ಇದಾಗಿತ್ತು ಇದರ ಪಂಚಾಯಿತಿ. ನಮಸ್ಕಾರ.